ಗಣೇಶ ಬಂದ ಕಾಯಿ ಕಡುಬು ತಿಂದ ಅಂಥೇಳಿ ಮಕ್ಕಳಿಂದ ಹಿರಿಯರವರೆಗೂ ಎಲ್ರಿಗೂ ಗಣೇಶ ಅಂದರೆ ಪ್ರೀತಿ, ಗಣೇಶ ಅಂದರೆ ಖುಷಿ, ಗಣೇಶ ಅಂದರೆ ಹಬ್ಬ. ಸ್ವತಂತ್ರ ಸಂಗ್ರಾಮ ಆ ಸಂದರ್ಭದಲ್ಲಿ ಇಡೀ ದೇಶವನ್ನು ಒಗ್ಗಟ್ಟು ಮಾಡೋ ಸಲುವಾಗಿ ಬಾಲಗಂಗಾಧರ ತಿಲಕರು ಗಣೇಶ ಹಬ್ಬವನ್ನು ರಾಷ್ಟ್ರೀಯ ಹಬ್ಬ ರೀತಿ ಆಚರಿಸಬೇಕು ಅಂತೇಳಿ ಅವರು ತಂದಂತಹ ಆಚರಣೆ ಈಗ ದೊಡ್ಡ ಮಟ್ಟದ ವ್ಯಾಪಾರಕ್ಕೆ, ಬದುಕಿಗೆ, ಅನುಕೂಲಕ್ಕೆ ಆಸ್ಪದ ಕೊಡ್ತಾ ಇದೆ. ಆದರೆ ಇದೇ ಹೆಸರಲ್ಲಿ, ಗಣೇಶನ ಹೆಸರಲ್ಲೇ ಪ್ರಕೃತಿ ನಾಶ ಅಂದರೆ ವಿನಾಶಕಾರಕಿ ಕೆಮಿಕಲ್ಸ್ನ ಬಳಸಿ ಬಣ್ಣ ಇರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರ್ತಕ್ಕಂಥ ಗಣೇಶ ಅದು ನೀರಲ್ಲಿ ಕರಗಲ್ಲ ಮತ್ತು ತೊಂದರೆ, ಕೆರೆಯಲ್ಲಿ ಕುಂಟೆಯಲ್ಲಿ ಜೀವ ಸಂಕುಲಗಳಿರ್ತವೆ, ಅವಕ್ಕೆ ಪ್ರಾಣಕ್ಕೆ ಹಾನಿ, ಈ ಥರ ಎಲ್ಲ ಇದ್ದರೂ ರಾಜಾರೋಷವಾಗಿ ನಮ್ಮ ಸುತ್ತಮುತ್ತ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ತಯಾರು ಮಾಡಿದಂಥ ಗಣೇಶನ ಬಳಸ್ತಾ ಇದ್ದಾರೆ. ಇಂತಹ ಘಟಕಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಅವುಗಳನ್ನ ಸ್ಟಾಪ್ ಮಾಡ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದೆ. ಆದರೂ ಸಹ ಮನುಷ್ಯ ಸ್ವಾರ್ಥ, ಪರಿಸರ ನಾಶ ಆದ್ರೇನು ನನಗೆ ದುಡ್ಡು ಮಾತ್ರ ಬೇಕು ಅನ್ನೋ ಧಾವಂತಕ್ಕೆ ಬಿದ್ದು ಪರಿಸರ ನಾಶಕ್ಕೆ ಮುಂದಾಗ್ತಾ ಇದ್ದಾನೆ. ಆದರೆ ಅನೇಕ ಕಡೆಗಳಲ್ಲಿ ಮಣ್ಣಿನಿಂದ ಮಾಡ್ತಂತಹ ಗಣೇಶನನ್ನು ನಾವು ನೋಡ್ಬೋದು. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥ ಗಣೇಶ, ಈ ಗಣೇಶ ಮಣ್ಣಿಂದ ಮಾಡಿರೋವಂಥ ಗಣೇಶ, ಅಂದರೆ ಬಣ್ಣ ಬಳಿಲಾಗಿದೆ. ಅದು ಸಹ ಕಡಿಮೆ, ಎಷ್ಟು ಕಡಿಮೆಯೋ ಬಣ್ಣನೂ ಸಹ ಅಷ್ಟು ಕಡಿಮೆ ಕೆಮಿಕಲನ್ನು ಬಳಸಿ ಮಾಡಿರ್ತಕ್ಕಂಥ ಗಣೇಶ. ಈಗ ಯಾವ್ಯಾವ 1 ಅಡಿ 2 ಅಡಿ 3 ಅಡಿಯಿಂದ 10 ಅಡಿವರೆಗೂ ಗಣೇಶನ ಮೂರ್ತಿಗಳನ್ನು, ಪ್ರತಿಮೆಗಳನ್ನು ನಾವು ನೋಡಬಹುದು. ಈಗ ಮುಖ್ಯವಾಗಿ ಯಲಹಂಕ ಭಾಗ, ಯಲಹಂಕದ ಉತ್ತರಕ್ಕೆ ಮುಖ್ಯವಾಗಿ ಮಾರ್ಸಂದ್ರ ಭಾಗದಲ್ಲಿ ತುಂಬ ಗಣೇಶನ ಘಟಕಗಳನ್ನು ಇಟ್ಕೊಂಡು ತಯಾರು ಮಾಡಿ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ತಯಾರು ಮಾಡಿ ಅದನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗೆಯೇ ಬೆಂಗಳೂರು, ನಮ್ಮ ಸುತ್ತಮುತ್ತ ಯಲಹಂಕ ಇರ್ಬೋದು, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಈ ಭಾಗಗಳಿಂದ ಸಹ ಸಾವಿರಾರು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾರ್ಸಂದ್ರದಲ್ಲಿರ್ತಕ್ಕಂಥ ಮಣ್ಣಿನ ಗಣೇಶನನ್ನು ತೆಗೆದುಕೊಂಡು ಹೋಗಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಈಗ ಬೆಂಗಳೂರಿಂದ ಒಬ್ಬ ಸಹೋದರ ಬಂದಿದ್ದಾನೆ, ಅವರನ್ನೇ ಮಾತಾಡಿಸ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಸರ್, ನೀವು ಇಲ್ಲಿ ಯಾಕೆ ಬಂದ್ರಿ? ಇಲ್ಲೇ ಒಳ್ಳೆ ಗಣೇಶ ಸಿಗುತ್ತೆ ಅಂತ ಕೇಳ್ಪಟ್ರಾ ಅಥವಾ ಮಾಹಿತಿ ಗೊತ್ತಾಯ್ತಾ? ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಿ? ಇಲ್ಲಿ ವಾತಾವರಣ ಹೇಗಿದೆ? ಸರ್, ನಾವು ಒಂದು 3 ಇಯರ್ಸಿಂದ ನಾವು ಗಣೇಶ ತೊಗೊಂಡೋಗಿ ರೇಟೆಲ್ಲ ತೊಗೊಂಡೋಗಿ ನಾವು ಮಾರ್ಕೊಳ್ಳೋ ಅಂಥದ್ದು ನಾವು ಮಾಡ್ತಾ ಇರ್ತೀವಿ. ಹಂಗಾಗಿ ಇಲ್ಲೆಲ್ಲ ಮಣ್ಣಿಂದ ಚೆನ್ನಾಗಿರೋದು, ಒಳ್ಳೆ ಪೈಂಟ್ ಆಗಿರೋ ಚೆನ್ನಾಗಿರೋದು, ಈಕೋ ಫ್ರೆಂಡ್ಲಿ ಗಣೇಶಗಳೆಲ್ಲ ಸಿಗುತ್ತೆ. ಹಂಗಾಗಿ ನಾವು ಇದನ್ನು ಗಣೇಶಗಳು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀವಿ? ಸುಮಾರು ಒಂದು 4-5 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಎಲ್ಲ ಮಣ್ಣಿನ ಗಣೇಶಗಳು? ಎಲ್ಲ ಮಣ್ಣಿಂದ ಗಣೇಶ, ಎಲ್ಲ ಪೇಪರ್ ಗಣೇಶಗಳು ಮಾಡ್ತಾರೆ, ಮಣ್ಣಿಂದ ಮಾಡ್ತಾರೆ. ಚೆನ್ನಾಗಿರುತ್ತೆ, ಒಂಥರ ನೋಡೋದಕ್ಕೂ ಹಳ್ಳಿ ವಾತಾವರಣಕ್ಕೂ ಚೆನ್ನಾಗಿರೋ ಕಾಣಿಸುತ್ತೆ. ಹಾಗಾಗಿ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್ ಬ್ರದರ್. ನೋಡಿ, ಈಗ ನಮ್ಮ ಎಡಭಾಗಕ್ಕೆ ತೋರಿಸೋದಾದ್ರೆ ಸುಮಾರು ಇದು 15 ಅಡಿ ಇರ್ಬೋದಾ, 12 ಅಡಿ ಇರ್ತಕ್ಕಂಥ ಗಣೇಶ. ಇದು ಪೇಪರಿಂದ ಮಾಡಿರ್ತಕ್ಕಂಥ ಗಣೇಶ. ಈಗ ತುಂಬ 2 ಅಥವಾ 3 ಜನ ತುಂಬ ಕಡಿಮೆ ತೂಕ ಇರುತ್ತೆ, 4-5 ಜನ ಇದನ್ನು ಎತ್ಕೋಬೋದು. ನೋಡ್ಲಿಕ್ಕೆ ಮಾತ್ರ ಎತ್ತರಕ್ಕೆ ಕಾಣ್ತಾ ಇದೆ, ಆದರೆ ಪೇಪರ್ ಗಣೇಶ ಮತ್ತು ಮಣ್ಣಿನಿಂದ ಮಾಡದಿರ್ತಕ್ಕಂಥ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆಯೇ ಯಾವುದೇ ರೀತಿಯ ತೊಂದರೆಗಳಾಗದೆ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಹಬ್ಬವನ್ನು ಆಚರಿಸಬೇಕು. ನಿಜ, ಅಂದರೆ ನಾವು ಮಾಡ್ತಾ ಇರೋದೆಲ್ಲ ಇದು ನಾವು 100% ಮಣ್ಣಿದೆ ಮತ್ತು ಪೇಪರ್ ಇದೆ. ಇವೆಲ್ಲ 100% ನೀರಲ್ಲಿ ಕರಗುತ್ತೆ. ಇದು ನಮ್ಮ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ, ಲಾಸ್ಟ್ ಟೈಮ್ ಸ್ವಲ್ಪ ಬುಕ್ಕಿಂಗ್ ಆಗಿದ್ದು. ಈ ಸಲ ತುಂಬ ಕಮ್ಮಿ ಆಗಿದೆ. ಮಣ್ಣಿಂದು ಸ್ವಲ್ಪ ಬೇಡಿಕೆ ಕಮ್ಮಿ ಇದೆ, ಪೇಪರ್ದು ಅದು ಸ್ವಲ್ಪ ಬೇಡಿಕೆ ಕಮ್ಮಿ ಇದೆ ಸರ್ ಈ ಸಲ. ಯಾಕೆಂದರೆ ಎಲ್ಲ ಪಿ ಒ ಪಿ ಅಂತ ಇದ್ದಾರೆ. ಸ್ವಲ್ಪ ಅದು ಫಿನಿಶಿಂಗ್ ಇರುತ್ತೆ, ಸ್ವಲ್ಪ ಡಿಸೈನ್ ಇರುತ್ತೆ, ಅದರಿಂದ ಎಲ್ಲ ಜನ ಸ್ವಲ್ಪ ಪಿ ಒ ಪಿ ಅಂತ ಇದ್ದಾರೆ. ಈಗ ಸರ್ಕಾರ ಈ ಪಿ ಒ ಪಿ ಗಣೇಶನ ಮಾಡಬಾರ್ದು, ಮಾರಾಟ ಮಾಡಬಾರ್ದು ಅಂತ ಹೇಳ್ತಾ ಇದೆ, ಆದರೂ ಆಗ್ತಾ ಇದೆಯಾ ಸರ್? ಇಲ್ಲ ಸರ್, ಖಂಡಿತ ಇಲ್ಲ. ಅವ್ರು ನಡ್ಕೊಂಡು ಹೋಗ್ತಾ ಇದೆ. ಪಿ ಒ ಪಿ ಮಾಮೂಲಿ ಇಡ್ತಾ ಇದ್ದಾರೆ. ಇದು ಉದ್ದೇಶನೇ ಅಂದರೆ, ಫಸ್ಟು ನಾವು ಕಸ್ಟಮರ್ ಅವರು ಸ್ಟಾಪ್ ಆಗಬೇಕು. ಪಿ ಒ ಪಿ ಬೇಕು ಅಂತ ಬರ್ತಾರಲ್ಲ, ಅವರು ಸ್ಟಾಪ್ ಆದರೆ ಇಲ್ಲಿ ನಾವು ಆಟೋಮೆಟಿಕ್ ಸರಿ ಹೋಗ್ತದೆ. ಅಕ್ಕ ಹೇಳಿ ಬಿಡಿ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಅಂದ್ಬಿಟ್ಟು, ಮಾರ್ಸಂದ್ರ. ಈಗ ಎಷ್ಟು ವರ್ಷಗಳಿಂದ ನೀವು ಈ ಥರ ಗಣೇಶ? ಸರ್, ನಾವು 15 ವರ್ಷದಿಂದ ನಾವು ಇಲ್ಲಿ ಗಣಪತಿ ಮಾಡ್ತಾ ಇದೀವಿ, ಮಣ್ಣು ಗಣಪತಿನೇ ಮಾಡ್ತಾ ಇದೀವಿ. ನಮ್ಮ ಹತ್ರ ಈ ಥರ ಕಲರ್ ಇರೋ ಹೂ ಸಿಗುತ್ತೆ. ಇಲ್ಲ ಬರೀ ಈಕೋ ಫ್ರೆಂಡ್ಲಿ ಬೇಕು ಅಂದರೆ ಆ ಥರ ಇದೆ, ಈಕೋ ಫ್ರೆಂಡ್ಲಿ. ಹಾಂ, ಆ ಥರನೂ ನಾವು ಕೊಡ್ತೀವಿ. ಜಾಸ್ತಿ ಅಂದರೆ ಸ್ವಲ್ಪ ಈಕೋ ಫ್ರೆಂಡ್ಲಿಂದ ಕೇಳ್ತಾರೆ, ಅದು ನಾವು ಮಾಡ್ಕೊಡ್ತೀವಿ ಸರ್. ಅಂದರೆ ಹೋದ ವರ್ಷಕ್ಕಿಂತ ವ್ಯಾಪಾರ ಡಲ್ ಆಗಿದೆ? ಸ್ವಲ್ಪ ಡಲ್ ಆಗಿದೆ ಸರ್ ಈ ಸಲ, ತುಂಬ ಡಲ್ ಆಗಿದೆ ಈ ಸಲ. ಮೊದಲು ಬುಕ್ಕಿಂಗ್ ಆಗ್ತಾ ಇತ್ತು? ಮೊದಲು ಹೋದ ವರ್ಷ ಸ್ವಲ್ಪ ಬುಕ್ಕಿಂಗ್ ಇದ್ವು, ಈ ಸಲ ಏನೂ ಇಲ್ಲ ಸರ್, ಆ ಥರ ಬಿಸ್ನೆಸ್ ಕಮ್ಮಿ ಈ ಸಲ. ಸರ್, ಏನು ಈ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಮಾರ್ಸಂದ್ರ ಗ್ರಾಮದಲ್ಲಿ ಮಾತ್ರ
POP ಗಣೇಶಗಳನ್ನ ತಯಾರಿಕೆ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಈ ಒಂದು POP ಗಣೇಶ ಇದರಲ್ಲಿ ಬೈಕಾರ್ಬೊರೇಟ್ ಅನ್ನೋ ಒಂದು ಅಂಶ ಇದೆ. ಈ ಅಂಶ ಏನು ಗ್ರಾಮಗಳಲ್ಲಿ ಈಗಾಗಲೇ ನೀರಿಲ್ಲ, ಈ ವರ್ಷ ನಮಗೆ ನೀರಾವರಿ ಚೆನ್ನಾಗಿ ಆಗಿಲ್ಲ, ಹಾಗಾಗಿ ಗ್ರಾಮಗಳಲ್ಲಿ ಆಗಲೇ ನೀರಿಲ್ಲ, ದನ ಕರುಗಳಿಗೆ ರೈತರಿಗೆ ಅನಾನುಕೂಲ ತುಂಬ ಆಗ್ತಿದೆ. ಹೀಗಾಗಿ ಈ POP ಗಣೇಶನ ನಿಲ್ಲಿಸಬೇಕು. ನಿಲ್ಲಿಸೋದ್ರಿಂದ ಈ ಒಂದು ಕೆಮಿಕಲ್ ಏನಾಗುತ್ತೆ ಪರಿಸರಕ್ಕೆ ಇದಾಗ್ತಿದೆ, ಹಾನಿ ಆಗ್ತಿದೆ. ನೀರೊಳಗೆ ಬೆರೆತು ಆ ನೀರು ಏನಾಗಿದೆ ಪೇಂಟ್ ಆಗಿ ಕನ್ವರ್ಟ್ ಆಗಿ ಆ ಪೇಂಟು ಮೇಲೆ ತೇಲುತ್ತೆ. ಇದು ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ತುಂಬ ಅಂದರೆ ತುಂಬ ಅನಾನುಕೂಲವಾಗ್ತಿದೆ. ಎಷ್ಟೋ ಗ್ರಾಮಗಳಲ್ಲಿ ಹಸುಗಳು ಗರ್ಭ ಧರಿಸ್ತಿಲ್ಲ, ಕೆರೆ ಕುಂಟೆಗಳು ನೀರೇ ಇಲ್ಲ ಮೊದಲೇ, ಹಾಗಾಗಿ ಗರ್ಭ ಧರಿಸೋಕ್ಕಾಗ್ತಾ ಇಲ್ಲ, ರೈತರಿಗೆ ಸಮಸ್ಯೆಗಳಾಗ್ತಿದೆ. ಆ ರೈತರ ಸಮಸ್ಯೆಯನ್ನು ನಾವು ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ಗಾಗಲಿ ಮನವಿ ಕೊಟ್ಟಿದ್ದೀವಿ. ಹಾಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ಒಂದು ಕಿಂಚಿತ್ತೂ ಕೂಡ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಏನು ಇವಾಗ ರೈತರ ಸಂಘದ ರಾಜ್ಯಾಧ್ಯಕ್ಷರಿಗೆ ಗಮನಕ್ಕೆ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಒಂದು ಡೆಮಾಲಿಷನ್ ಆಗಬೇಕು. ಡೆಮಾಲಿಷನ್ ಆಗಿ ಡೆಮಾಲಿಷನ್ ಆದ್ಮೇಲೆ ಇದು ಸಂಪೂರ್ಣವಾಗಿ ನಿಲ್ಲಬೇಕು. ನಮ್ಮ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಮಾರಸಂದ್ರದಲ್ಲಿ ಸುರೇಶ್ ಮತ್ತು ನಾಗೇಶ್ ಅನ್ನೋರು ಅನೇಕ ವರ್ಷಗಳಿಂದ ದೊಡ್ಡ ದೊಡ್ಡ ಘಟಕಗಳನ್ನು ಇಟ್ಕೊಂಡು ಅದರಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ, ಯಲಹಂಕ ತಾಲೂಕು ಅಧಿಕಾರಿಗಳು, ಇವತ್ತು AC ಅವರು ಸಹ ಘಟನಾ ಸ್ಥಳಕ್ಕೆ ಬಂದು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರ್ತಕ್ಕಂಥ ಘಟಕಗಳನ್ನು ಕಂಪ್ಲೀಟಾಗಿ ಸೀಸ್ ಮಾಡಬೇಕು, ಇಲ್ಲದೆ ಹೋದರೆ ನಾವೇ ನಾಶ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟೋಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಯಲಹಂಕ ತಾಲೂಕಿನ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಯಾಗಿ ನಾನು ಸಮಸ್ತ ಯಲಹಂಕ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ಬೆಳಿಗ್ಗೆ ನಾವು ಮಾರಸಂದ್ರ ಗ್ರಾಮಕ್ಕೆ ಹೋಗಿ ಭೇಟಿ ನೀಡಿದಾಗ ಈ ಹಿಂದೆಯೂ ಸಹ ಅಲ್ಲಿ ಬಿಸ್ನೆಸ್ ಟೈಪಲ್ಲಿ ಯಾರು 23 ಜನರಿಂದ ಒಂದು 25 ಮಂದಿಗಳು ಅದನ್ನು ಕ್ಲೇ ಮಾಡುವಂತಹ ಕಂಪ್ನಿಗಳು ಏನಿತ್ತು, ಸೊ ಅವರಲ್ಲಿ ಇದು ನೋಡಿದಾಗ ಅಲ್ಲಿ ಕಳೆದ ಬಾರಿಯ ಹಾಗೂ ಈ ಬಾರಿ ಇರುವಂತಹ ಸಹ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರುವಂತಹ ಗಣೇಶದ ಮೂರ್ತಿಗಳು ಇದ್ದಿದ್ದು ನಿಜ. ಸೊ ಈ ಹಿನ್ನೆಲೆಯಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳಾದಂತಹ ಮಾರುತಿ ಸರ್ ಅವರು ಮತ್ತು ನಾವು ನನ್ನ ಎಂಟೈರ್ ತಂಡ ಅಲ್ಲಿ ಪರಿಶೀಲನೆ ಮಾಡಿ ಭೇಟಿ ನೀಡಿದಾಗ ಸೊ ಅವರಿಗೆ ನಾವು ಇವತ್ತಿನ ಗಡುವು ಕೊಟ್ಟಿದ್ವಿ, ಅದನ್ನು ನೀವು ಅದನ್ನು ಡೆಸ್ಟ್ರಾಯ್ ಮಾಡಬೇಕು, ಇಲ್ಲ ಅಂತಂತಂದರೆ ನಾವು ಅದನ್ನು ಸೀಸ್ ಮಾಡಿ ಕಾನೂನಾತ್ಮಕವಾಗಿ ನಾವು ಏನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಅಲ್ಲಿ ಭೇಟಿ ನೀಡಿದಾಗ ಅಲ್ಲಿ ಕಂಡು ಬಂದಿದ್ದು ಕಳೆದ ಬಾರಿ ಏನು 23 ಜನದೊಳಗೆ ನಾವು ಅಲ್ಲಿ ನೋಡಿದಾಗ ಬಹಳಷ್ಟು ಜನ ಅದನ್ನು ಕಡಿಮೆ ಮಾಡಿ ಮಣ್ಣಿನ ಗಣಪತಿಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾರೆ. ಅದು ಅವರಿಗೆ ನಾವು ಸ್ವಾಗತನ ಇದು ಮಾಡಿದ್ದೀವಿ ಹಾಗೂ ಧನ್ಯವಾದಗಳನ್ನು ಸಹ ತಿಳಿಸಿದ್ದೀವಿ. ಯಾರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿದರು ಅದು 5 ರಿಂದ 6 ಜನ ಮಂದಿಗಳು. ಬಿಕಾಸು ಈ ಪರಿಸರ ಸಂರಕ್ಷಣಾ ಇಲಾಖೆಯವರು ಆ ಸರ್ಟಿಫಿಕೇಷನ್ ಕೊಡದೆ ಹೊರತು ನಮಗೆ ಗೊತ್ತಾಗೋದಿಲ್ಲ ಅದು ಮಣ್ಣಿಂದ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರೋದು ಅಂತ. ಅವರು ಸಹ ಸರ್ಟಿಫಿಕೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬೇಸ್ ಮೇಲೆ ನಾವು ಕಾನೂನಾತ್ಮಕವಾಗಿ ಹಿರಿಯ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ಕ್ರಮ ಕೈಗೊಳ್ತೀವಿ. ದುರಂತ ವಿಷಯ ಏನಂದರೆ, ನೀವು ಹೋಗ್ತೀರಿ, ಸೀಸ್ ಮಾಡ್ತೀರಿ, ಬರ್ತೀರಿ, ಇನ್ನೊಂದು ಕಡೆ ಡೋರ್ ಮಾಡಿಕೊಂಡು ಲಾಕ್ ಆಗಿರುತ್ತೆ, ಸೀಲ್ ಇರುತ್ತೆ, ಇನ್ನೊಂದು ಕಡೆಯಿಂದ ಕದ್ದು ಮುಚ್ಚಾದ ಮಾರಾಟ ಮಾಡುವಂಥ ಕೆಲಸ ಆಗ್ತದೆ. ಅವ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಹಾಕಲ್ಲ ಸರ್? ಸೊ ಇದು ಸಹ ಗಮನಕ್ಕೆ ಬಂದಿದೆ. ಸೊ ಈ ಬಾರಿ ಆ ರೀತಿ ಆಗೋದಿಲ್ಲ. ಅವರು ಡೆಸ್ಟ್ರಾಯ್ ಮಾಡಿತ್ತು ಅಂತಂದರೆ ತುಂಬ ಚೆನ್ನಾಗಿ, ಬೈ ಚಾನ್ಸ್ ಈ ಥರ ಸೀಸ್ ಮಾಡಿತ್ತು ಅಂತಂದರೆ ಎಂಟೈರ್ ಸೀಸ್ ಮಾಡ್ತೀವಿ, ಯಾವ ಕಡೆಯೂ ಬಾಗಿಲಿಗೆ ಓಪನ್ಗೆ ಅವಕಾಶ ಮಾಡೋಗೋದಿಲ್ಲ. ಆಮೇಲೆ 24/7 ನಾವು ಅಲ್ಲಿ ಪೊಲೀಸ್ ಬಂದೋಬಸ್ತ್ ಸಹ ಮಾಡಬೇಕು ಅಂತಂತನೂ ಸಹ ಇದ್ದೀವಿ. ಬೈ ಚಾನ್ಸ್ ನಮ್ಮ ಮಾತಿಗೆ ಅವರು ಸರ್ಕಾರಕ್ಕೆ ಬೆಲೆ ಕೊಟ್ಟಿಲ್ಲ ಅಂತಂತಂದರೆ ಖಂಡಿತವಾಗಿಯೂ ಅವರಿಗೆ ನಾವು ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ವತಿಯಿಂದ ಕ್ರಿಮಿನಲ್ ಕೇಸ್ ಮಾಡೋಕ್ಕೆ ಕ್ರಮ ಕೈಗೊಳ್ತೀವಿ. ಇವತ್ತು ಮಾಡ್ತಾ ಇದ್ದಾರೆ, ಅಲ್ಲಿ ಕ್ರಮ ಜರುಗಿಸ್ತಾ ಇದ್ದಾರೆ. ನಾನು VC ಇರೋದ್ರಿಂದ ನಾನು ಬಂದಿದ್ದೇನೆ. ಜನರು ಸಹ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರ್ತಕ್ಕಂಥ ಗಣೇಶನನ್ನು ಬಳಸದೆ ಪ್ರಕೃತಿ ನಾಶಕ್ಕೆ ಕಾರಣ ಆಗದೆ, ಜೀವಚಲಗಳು ಜಲಚರಗಳಿಗೆ ಹಾನಿ ಮಾಡದೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣೇಶನನ್ನು, ಅಂದರೆ ಪರಿಸರ ಸ್ನೇಹಿ ಗಣೇಶನವನ್ನು ಪ್ರತಿಷ್ಠಾಪನೆ ಮಾಡಿ ಎಂಜಾಯ್ ಮಾಡಿ ಅಂತಕ್ಕಂಥ ಆಶಯ ನಮ್ಮದು ಸಹ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.